ಎಲ್ಲರಿಗೂ ನಮಸ್ಕಾರ. ಭರತನಾಟ್ಯವನ್ನು ಕಲಿತಾ ಇರುವಂತಹ ಹಾಗೂ ಕಲಿಸ್ತಾ ಇರುವಂತಹ ಪಾಲಕರಿಗೆ ಇರುವಂತಹ ಪ್ರಶ್ನೆ, ಭರತನಾಟ್ಯದಲ್ಲಿ ಪರೀಕ್ಷೆಗಳು ಇದೆಯಾ? ಪರೀಕ್ಷೆ ಇದ್ದರೆ ಅದನ್ನು ಹೇಗೆ ಕಟ್ಟಬೇಕು? ಅದರಿಂದ ಆಗೋ ಉಪಯೋಗ ಏನು ಅಂತ. ಈಗ ಉಪಯೋಗವನ್ನು ತಿಳಿದುಕೊಳ್ಳೋದಕ್ಕಿಂತ ಮೊದಲು ಪರೀಕ್ಷೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ SSLC ಬೋರ್ಡ್ ಅಂದರೆ KSE ಬೋರ್ಡ್ ಅವರು ಭರತನಾಟ್ಯ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದರು. ಕಳೆದ 3 ವರ್ಷಗಳು ಅಂದರೆ 2024ರಿಂದ ಮೈಸೂರಿನ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯವರು ಈ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. KSGH ಯೂನಿವರ್ಸಿಟಿ ಅಂದರೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಮ್ಯೂಸಿಕ್ ಯೂನಿವರ್ಸಿಟಿ. ಭರತನಾಟ್ಯದಲ್ಲಿ ಜೂನಿಯರ್, ಸೀನಿಯರ್, ಪ್ರೀ ವಿದ್ವತ್, ಪೋಸ್ಟ್ ವಿದ್ವತ್ ಅಂತ 4 ಲೆವೆಲ್ ಪರೀಕ್ಷೆಗಳಿದ್ದು, ಜೂನಿಯರ್ ಪರೀಕ್ಷೆ ಮಾಡಬೇಕು ಅಂತಾದರೆ ಮಗುವಿಗೆ 12 ವರ್ಷ ಅಂದರೆ 6ನೇ ಕ್ಲಾಸ್ಗೆ ಹೋಗ್ತಾ ಇರಬೇಕು. ಪ್ರತಿ ಪರೀಕ್ಷೆಯಿಂದ ಪರೀಕ್ಷೆಗೆ 2 ವರ್ಷದ ಅಂತರ ಇದ್ದು, ಪ್ರೀ ವಿದ್ವತ್ ಮುಗಿದ ಮೇಲೆ ಪೋಸ್ಟ್ ವಿದ್ವತ್ನ 1 ವರ್ಷದಲ್ಲಿ ತೆಗೆದುಕೊಳ್ಳುವಂಥ ಅವಕಾಶ ಇದೆ. ಅಭ್ಯಾಸ ಮಾಡಿ ಹೆಚ್ಚಿನ ಕಲಿಕೆ ಕಲಿತು ಮಾಡಬೇಕು ಅನ್ನುವಂಥವರು ಶಿಕ್ಷಕರ ಮಾರ್ಗದರ್ಶನದಲ್ಲಿ 4 ವರ್ಷ 5 ವರ್ಷ ಕೂಡ ತಗೊಂಡು ಪೋಸ್ಟ್ ವಿದ್ವತ್ನ ಮುಗಿಸ್ಕೊಳ್ಳುವಂಥವರು ಇದ್ದಾರೆ. ಇದು ನಮ್ಮ ಕರ್ನಾಟಕದಲ್ಲಿ ನಡೆಯುವಂತಹ ಪರೀಕ್ಷೆಯ ಮಂಡಳಿ ಅಂದರೆ ಪರೀಕ್ಷೆಯನ್ನು ನಡೆಸುವಂಥ ಮಂಡಳಿ ಇದಾಗಿದ್ದರೆ, ಇನ್ನೂ ಒಂದು ಇತ್ತೀಚೆಗೆ ಅಂದರೆ ಸುಮಾರು ವರ್ಷಗಳಿಂದ ನಡೆಸ್ತಾ ಬರ್ತಿದ್ದು, ಆದರೆ ಹೆಚ್ಚಿನ ಜನ ಈಗ ಕಟ್ಟಿಸ್ತಾ ಇರುವಂತಹ ಒಂದು ಮಂಡಳಿ ಯಾವುದು ಅಂತಂದರೆ ಅಖಿಲ ಭಾರತೀಯ ಗಂಧರ್ವ ಮಹಾವಿದ್ಯಾಲಯ ಮುಂಬೈ. ಇದು ಮುಂಬೈನಲ್ಲಿ ಇರುವಂಥ ವಿಶ್ವವಿದ್ಯಾಲಯ. ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಪರೀಕ್ಷೆಗಳು ವರ್ಷಕ್ಕೆ ಒಮ್ಮೆ ನಡೆಯುತ್ತೆ. ಅಂದರೆ ಏಪ್ರಿಲ್ ಮೇ ಜೂನ್ ಒಳಗೆ ಈ ಪರೀಕ್ಷೆ ಮುಗಿಯುತ್ತೆ. ಆದರೆ ಅಖಿಲ ಭಾರತೀಯ ಗಂಧರ್ವ ಮಹಾವಿದ್ಯಾಲಯ ಮುಂಬೈ ಇವರು ನಡೆಸುವಂತಹ ಪರೀಕ್ಷೆಗಳು ಏಪ್ರಿಲ್ ಮೇಯಲ್ಲಿ ಒಂದು ಪರೀಕ್ಷೆ ಆದರೆ ನವೆಂಬರ್ ಡಿಸೆಂಬರಲ್ಲಿ ಮತ್ತೊಂದು ಪರೀಕ್ಷೆ ಆಗುತ್ತೆ. ಇದು 6 ತಿಂಗಳಿಗೆ ಒಮ್ಮೆ ನಡೆಯುವಂಥ ಪರೀಕ್ಷೆಯಾಗಿದೆ. ಇದರಲ್ಲಿ ಪ್ರಾರಂಭಿಕ, ಪ್ರಾವೇಶಿಕ ಪೂರ್ವ, ಪ್ರಾವೇಶಿಕ ಪೂರ್ಣ, ಮಧ್ಯಮ ಪ್ರಥಮ, ಮಧ್ಯಮ ಪೂರ್ಣ, ವಿಶಾರದ ಪ್ರಥಮ, ವಿಶಾರದ ದ್ವಿತೀಯ, ಅಲಂಕಾರ ಹೀಗೆ ಪರೀಕ್ಷೆಗಳನ್ನ ಡಿವೈಡ್ ಮಾಡಿದ್ದಾರೆ. ಒಟ್ಟು 12 ಪರೀಕ್ಷೆಗಳ ಥರ ಆಗತ್ತೆ. ಮೊದಲ 3 ಪರೀಕ್ಷೆಗಳು ಕೇವಲ ಓರಲ್ ಅಂದರೆ ಬಾಯಲ್ಲಿ ಹೇಳಿ ಮಾಡಿ ತೋರಿಸುವಂಥ ಪರೀಕ್ಷೆಗಳಿರುತ್ತೆ. ಇದರಲ್ಲಿ 6 ವರ್ಷ ತುಂಬಿರಬಹುದು. ಪ್ರಾರಂಭಿಕ ಪರೀಕ್ಷೆಯನ್ನು ಬರೀಬೇಕು ಅಂತಾದರೆ ಮಗುವಿಗೆ 6 ವರ್ಷ ತುಂಬಿದರೆ ಆರಾಮಾಗಿ ಪರೀಕ್ಷೆಯನ್ನು ತೆಗೆದುಕೊಳ್ಬಹುದು. ಅಂದರೆ ಅದರಲ್ಲಿ ಬರೆಯುವಂಥ ನೆಸೆಸಿಟಿ ಇಲ್ಲ, ಬರೆಯುವಂಥ ಅವಕಾಶ ಇಲ್ಲದೆ ಇರೋದ್ರಿಂದ ಅವರು ಆರಾಮಾಗಿ 6ನೇ ವರ್ಷದಿಂದ ಈ ಪರೀಕ್ಷೆಯನ್ನು ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಪರೀಕ್ಷೆಗಳು ಜೂನಿಯರ್, ಸೀನಿಯರ್, ಪ್ರೀ ವಿದ್ವತ್, ಪೋಸ್ಟ್ ವಿದ್ವತ್ ಇದೆಯಲ್ಲ, ಜೂನಿಯರ್ ಬರೆಯುವಂಥವರು ಅಂದರೆ ವಯಸ್ಸು ಜಾಸ್ತಿ ಆಗಿದೆ, ನಾವು ಡಿಗ್ರಿ ಮಾಡಿದ್ದೀವಿ, ತುಂಬ ವರ್ಷದಿಂದ ಕಲಿತಿದ್ದೀವಿ ಅನ್ನುವಂಥವ್ರು ಇದ್ದಾಗ ಯಾವುದೇ ಒಂದು ಡಿಗ್ರಿ ಇದ್ದಲ್ಲಿ ಅವರು ಡೈರೆಕ್ಟಾಗಿ ಸೀನಿಯರ್ ತೆಗೆದುಕೊಳ್ಳುವಂತಹ ಅವಕಾಶ ಇದೆ. ಹಾಗೆ ಜೂನಿಯರ್, ಸೀನಿಯರ್, ಪ್ರೀ ವಿದ್ವತ್, ಪೋಸ್ಟ್ ವಿದ್ವತ್ ಕಂಪಲ್ಸರಿನಾ? ಇಲ್ಲ. ಈಗ ಇದರದ್ದೇ ಸಂಬಂಧಪಟ್ಟ ಹಾಗೆ BPA, MA ಪರೀಕ್ಷೆಗಳು ಕೂಡ ನಡೆಯುತ್ತೆ. ಅಂದರೆ ಯೂನಿವರ್ಸಿಟಿ ಲೆವೆಲ್ನಲ್ಲಿ ಕಾಲೇಜ್ಗಳಲ್ಲಿ ಪಾಠವನ್ನು ನಡೆಸ್ತಾ ಇದ್ದಾರೆ. ಅವರು BA ಮತ್ತು MA ಮಾಡಿರುವಂಥವರು ಪ್ರೀ ವಿದ್ವತ್ ಹಾಗೂ ಪೋಸ್ಟ್ ವಿದ್ವತ್ ತನಕ ಪರೀಕ್ಷೆಗಳನ್ನ ಪ್ರೈವೇಟ್ ಎಕ್ಸಾಮ್ಸ್ ಕಟ್ಕೋಬೇಕು ಅನ್ನುವಂಥ ಅವಶ್ಯಕತೆ ಕೂಡ ಇರುವುದಿಲ್ಲ. ನಿಮ್ಮ ಕಲಿಕೆಯ ಸಾಮರ್ಥ್ಯ ಹಾಗೂ ನಿಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ನೀವು ಪರೀಕ್ಷೆಗಳನ್ನು ಕಟ್ಕೊಳ್ಳೋದು ಉತ್ತಮ. ಥ್ಯಾಂಕ್ ಯು.